ಫೈನ್, ನಾನೇನೋ ನೀವ್ ಮಾಡ್ತೀರಾ ಅಂತ ಹೇಳಲಿಲ್ಲ, ಮಾಡ್ಬೇಡಿ ಅಂದೆ ಅಷ್ಟೆ. ನಿನ್ನ ಸೊಸೆ ಅಮೆರಿಕಾದಿಂದ ಬಂದೋಳಲ್ವಾ? ನಾನ್ ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಿಲ್ವಾ? ಹಣಕ್ಕೆ ನೀನು ಕಷ್ಟ ಪಡ್ತಿದೀಯ ಅಂತ ನೋಡಿನೇ ನಾನು ನಿರ್ಮಲಾಗೆ ನಿನ್ನೂ ನಮ್ ಜೊತೆ ಸೇರ್ಸ್ಕೊ ಅಂತ ಹೇಳಿತು. ನಮ್ ಜೊತೆಗೆ ನೀನು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ದಿನದಲ್ಲೇ ಕೈಗೆ ಹಣ ಸೇರ್ತಿತ್ತು. ನೀವದ್ನ ಬಿಟ್ಟು ಈ ದಾರಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಬೇಜಾರಲ್ಲಿ ರವೀಶ್ ಅಂದ. ಸುಕನ್ಯಾ ಸೈಲೆಂಟ್ ಆಗಿ ನಿಂತಿರೋದ್ ನೋಡಿ ಅವರಣ್ಣ ರವೀಶ್ ಜೇಬಿಂದ ಬ್ಯಾಂಕ್ ಕಾರ್ಡ್ ತೆಗೆದು ಹೇಳಿದ್ರು, ನಿರ್ಮಲಾ ಬಾಯಿ ತುಂಬಾ ಹಾಳು ಅಂತ ನನಗೊತ್ತು. ಅವಳು ನಿನ್ ಜೊತೆ ಕೆಟ್ಟದಾಗಿ ನಡ್ಕೊಂಡಿರಬಹುದು. ಆದ್ರೆ ನಾನು ನಿನ್ನಣ್ಣ. ನೀನ್ ಕಷ್ಟದಲ್ಲಿರೋವಾಗ ನಾನ್ ನಿನ್ ಕೈ ಬಿಡಲ್ಲ. ಇದ್ರಲ್ಲಿ 8 ಕೋಟಿ ಇದೆ. ಸದ್ಯಕ್ಕೆ ಈ ಹಣನ ಯೂಸ್ ಮಾಡ್ಕೊ. ನಿರ್ಮಲಾಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ನನ್ನ ಪರ್ಸನಲ್ ಹಣ ಅಂತ ಹೇಳ್ತಾ ಕಾರ್ಡ್ ಕೊಟ್ಟ. ರವೀಶ್ ಹಾರ್ಟ್ ವಾರ್ಮಿಂಗ್ ಮಾತುಗಳು ಅವಳ ಕಣ್ಣಲ್ಲಿ ನೀರ್ ತರಿಸಿದ್ವು. ಇಲ್ಲ, ನನಗೆ ಹಣದ ಅಗತ್ಯ ಇತ್ತು ನಿಜ. ಆದ್ರೆ ನಮ್ಗೆ ಸದ್ಯದಲ್ಲೇ ದೊಡ್ಡ ಅಮೌಂಟ್ ಸಿಕ್ಕೋದಿದೆ. ನಮ್ ಮೆಡಿಕಲ್ ಕಂಪ್ನಿಲಿ ಕೇರ್ ಫ್ರೀ ಮಾತ್ರೆಗಳು ದೊಡ್ಡ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗ್ತಿವೆ. ಅವುಗಳನ್ನ ಸೇಲ್ ಮಾಡಿದ್ಮೇಲೆ ಖಂಡಿತ ಒಳ್ಳೆ ಲಾಭ ಪಡ್ಕೋತೀವಿ. ನನಗೆ ಈ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ತಪ್ಪಾಗಿ ಡಿಸಿಷನ್ ತಗೊಂಡು ನಿಮ್ಗೆ ತೊಂದರೆ ಕೊಡೋ ಹಾಗಾಯ್ತು. ಐ ಆಮ್ ಸಾರಿ ಅಂತ ಸುಕನ್ಯಾ ಅಂದ್ರು. ಅವಳಿಗೆ ಜಾಸ್ತಿ ಫೋರ್ಸ್ ಮಾಡಿ ಬೇಜಾರ್ ಮಾಡೋದು ರವೀಶ್ಗೆ ಇಷ್ಟ ಇರಲಿಲ್ಲ. ಆದ್ರೆ ಸ್ಟಾಕ್ಸ್ನ ನಂಬ್ಕೊಂಡು ತುಂಬಾ ಹಣ ಹಾಕ್ಬೇಡ, ಅದು ಒಳ್ಳೇದಲ್ಲ. ಈಗ ಹಾಕಿರೋ ಹಣ ಓಕೆ, ಬಟ್ ಇನ್ ಮುಂದೆ ಸ್ಟಾಕ್ಸ್ ತಗೊಳ್ಳುವಾಗ ಎಚ್ಚರಿಕೆ ಇರಲಿ ಅಂತ ಕನ್ಸನಿಂದ ರವೀಶ್ ಹೇಳಿದ್ರು. ಆಯ್ರಾ ಆ ಅಣ್ಣ ತಂಗಿ ಸಂಬಂಧನ ನೋಡ್ತಾ ನಿಂತಿದ್ಲು. ಅವಳು ಅಂದ್ಕೊಂಡಂಗೆ ನಿರ್ಮಲಾ ಹಾಗೆ ರವೀಶ್ ಇರ್ಲಿಲ್ಲ. ಅವನು ತನ್ನ ತಂಗಿನ ತುಂಬಾ ಪ್ರೀತಿಸ್ತಿದ್ದ. ಅವಳ ಮೇಲೆ ಕಾಳಜಿ ತೋರಿಸ್ತಿದ್ದ. ಅವಳಿಗೆ ರವೀಶ್ ಮೇಲೆ ಒಂದು ಒಳ್ಳೆ ಭಾವನೆ ಹುಟ್ಕೊಳ್ತು. ಅಂಕಲ್, 1 ನಿಮಿಷ ನಿಂತ್ಕೊಳ್ಳಿ. ಅಂಕಲ್, ಇನ್ ಫ್ಯೂಚರಲ್ಲಿ ರಿಯಲ್ ಎಸ್ಟೇಟ್ ಕಂಪ್ಲೀಟ್ ಆಗಿ ನೆಲ ಕಚ್ಚುತ್ತೆ. ಈಗ ಒಳ್ಳೆ ವ್ಯಾಲ್ಯೂ ಇರಬಹುದು, ಆದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲಾನೂ ಬದಲಾಗತ್ತೆ. ಸೊ ನೀವು ನಿಜವಾಗ್ಲೂ ಯಾದವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಜೊತೆ ಟೈಅಪ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ರವೀಶ್ಗೆ ಅವಳ ಮಾತು ಕೇಳಿ ಆಶ್ಚರ್ಯ ಆಯ್ತು. ಆದ್ರೆ ಅವರು ಆ ಕೂಡ್ಲೆ ಅವಳ ಮಾತನ್ನ ತಳ್ಳಿ ಹಾಕ್ಲಿಲ್ಲ. 1 ಸೆಕೆಂಡ್ ಯೋಚಿಸಿದ್ರು. ಆಮೇಲೆ ಹೇಳಿದ್ರು, ಬಟ್ ಯಾದವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ತುಂಬಾ ಒಳ್ಳೆ ಕಂಪನಿ. ಅವ್ರ ವ್ಯವಹಾರದಲ್ಲಿ ತುಂಬಾ ಚಾಣಾಕ್ಷರು. ಇಲ್ಲ ಅಂದ್ರೆ ಭರದ್ವಾಜ್ ಕಂಪ್ನಿ ಎದುರು ಅವ್ರು ಬೆಳೀತಾನೆ ಇರ್ಲಿಲ್ಲ. ನಾವ್ ಅವ್ರ ಜೊತೆ ಇನ್ವೆಸ್ಟ್ ಮಾಡೋದ್ರಿಂದ ಅಂಥ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಅಂದ್ಕೋತೀವಿ ಅಂತ ಹೇಳಿದ್ ರವೀಶ್ ತನ್ನ ತಂಗಿನ ನೋಡಿ ಮತ್ತೆ ಮಾತು ಮುಂದುವರೆಸಿದ್ರು. ಸುಕನ್ಯಾ, ನಿರ್ಮಲಾ ನಿನ್ನೆ ನಿಮ್ಮ ಹತ್ರ ಮಾತಾಡುವಾಗ ತುಂಬಾ ಕನ್ಫ್ಯೂಸಿಂಗ್ ಆಗಿರಬಹುದು. ಅದಕ್ಕೆ ನೀವ್ ಕೂಡ ಆತಂಕದಲ್ಲಿದ್ದೀರೇನೋ. ಆದ್ರೆ ಅದಕ್ಕೆ ಕಾರಣ ಏನಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತ. ರಿಯಲ್ ಎಸ್ಟೇಟ್ ಒಂದ್ಸಾರಿ ಕೈ ಹಿಡಿದ್ರೆ ಮುಂದೆ ಯಾದವ್ ಇಂಡಸ್ಟ್ರಿ ಹಾಗೆ ನಾವು ಬೆಳಿತೀವಿ ಅಂತ ಹೇಳಿದ್ರು. ಅವ್ರ ಎಕ್ಸ್ಪ್ರೆಷನ್ ತುಂಬಾ ಜಾಸ್ತಿ ಇತ್ತು. ಅವ್ರು ಇನ್ವೆಸ್ಟ್ ಮಾಡ್ತಿರೋ ಕಂಪನಿ ಮೇಲೆ ಓವರ್ ಕಾನ್ಫಿಡೆನ್ಸ್ ಇದ್ದಿದ್ರಿಂದಲೇ ಅವರು ಸುಕನ್ಯಾನ ಇನ್ವೆಸ್ಟ್ ಮಾಡೋಕೆ ಕೇಳ್ಕೋತಿದ್ರು. ಆಯ್ರಾ ತನ್ನ ಒಪಿನಿಯನ್ ಹೇಳಿದ್ಲು. ಅಂಕಲ್, ನೀವ್ ಹೇಳಿದ್ ನಿಜ, ಬಟ್ ಯಾದವ್ ಇಂಡಸ್ಟ್ರೀಸ್ ತುಂಬಾ ಫೇಮಸ್ ಅಲ್ವಾ? ಅವ್ರು ಯಾಕೆ ತಮ್ಗೆ ಬೇಕಾಗಿರೋ ಹಣ ಬ್ಯಾಂಕಲ್ಲಿ ಸಾಲ ತಗೊಂಡಿಲ್ಲ? ಅವ್ರ ಕಂಪ್ನಿ ಜೊತೆ ನಿಮ್ಮನ್ನು ಬೆಳೆಸಿ ಕಾಂಪಿಟೇಟರ್ ಹುಟ್ಟಾಕೊಳ್ಳುವಂತ ಫೂಲ್ಸ್ ಅವರಲ್ಲ. ಅವ್ರಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದ್ರೆ ಭರದ್ವಾಜ್ ಕಂಪ್ನಿ ಜೊತೆ ಪಾರ್ಟ್ನರ್ ಆಗ್ತಿದ್ರು. ನಂಗನ್ಸೋ ಪ್ರಕಾರ ಭರದ್ವಾಜ್ ಕಂಪ್ನಿಯವರು ಯಾದವ್ ಪ್ರಪೋಸಲ್ನ ರಿಜೆಕ್ಟ್ ಮಾಡಿರ್ತಾರೆ. ನೀವ್ ಬೇಕಿದ್ರೆ ವಿಚಾರಿಸ್ ನೋಡಿ. ಆಯ್ರಾ ಮಾತ್ ತಳ್ಳ ಹಾಕೋಕೆ ಅವರಿಂದ ಆಗ್ಲಿಲ್ಲ. ಅವಳು ಹೇಳೋದ್ರಲ್ಲಿ ಪಾಯಿಂಟ್ಸ್ ಇತ್ತು. ಇಷ್ಟೊತ್ತು ಕಾನ್ಫಿಡೆಂಟ್ ಆಗಿದ್ದ ರವೀಶ್ ದೇಸಾಯಿ ಈಗ ಸಖತ್ ಕನ್ಫ್ಯೂಸ್ ಆದ್ರು. ನಿಂಗಿದೆಲ್ಲ ಯಾರು ಹೇಳಿದ್ದು? ಫ್ಯೂಚರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ನಿಜವಾಗ್ಲೂ ಬಿದ್ದೋಗತ್ತಾ ಅಂತ ಡೌಟಲ್ಲಿ ಕೇಳಿದ್ರು. ಸೈಲೆಂಟ್ ಆಗಿ ಯೋಚಿಸ್ತಿದ್ದ ಸುಕನ್ಯಾ ಭಾರದ್ವಾಜ್ ಕಂಪನಿ ಬಗ್ಗೆ ಆಯ್ರಾ ಹೇಳಿದ ತಕ್ಷಣ ರಿಪ್ಲೈ ಮಾಡಿದ್ರು. ಓ, ನಿನಗಿದ್ನೆಲ್ಲ ಸಿದ್ಧಾರ್ಥ್ ಹೇಳಿದ್ನಾ? ಫ್ಯೂಚರಲ್ಲಿ ರಿಯಲ್ ಎಸ್ಟೇಟ್ ಕಂಪ್ಲೀಟ್ ಆಗಿ ಬಿದ್ದೋಗತ್ತೆ ಅಂತ ಸಿದ್ಧಾರ್ಥ್ ಭರದ್ವಾಜ್ ಹೇಳಿದ್ದ ಅಂತ ಕೇಳಿದ್ರು. ಆಯ್ರಾಗೆ ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ಅವಳು ಸ್ಪೀಚ್ಲೆಸ್ ಆಗಿದ್ಲು. ಆಯ್ರಾ ಉತ್ತರಕ್ಕೆ ಯಾರೂ ಕಾಯ್ಲಿಲ್ಲ. ಸುಕನ್ಯಾ ಆಲ್ರೆಡಿ ಗೆಸ್ ಮಾಡಿದ್ಲು. ಮತ್ತೆ ತನ್ನ ಅಣ್ಣನ ಕಡೆ ಕನ್ಸನಿಂದ ನೋಡಿ, ಅಣ್ಣ, ಆಯ್ರಾ ಹೇಳ್ತಿರೋದನ್ನ ನೆಗ್ಲೆಕ್ಟ್ ಮಾಡ್ಬೇಡ. ಸಿದ್ಧಾರ್ಥ್ ಮತ್ತೆ ಆಯ್ರಾ ಒಳ್ಳೆ ಫ್ರೆಂಡ್ಸ್. ಈ ವಿಷಯನ ಸಿದ್ಧಾರ್ಥೆ ಹೇಳಿದ್ರೆ ಅದು ಖಂಡಿತ ನಿಜ ಆಗಿರುತ್ತೆ. ನೀನ್ ಅವಸರ ಮಾಡಿ ಹಣ ಇನ್ವೆಸ್ಟ್ ಮಾಡ್ಬೇಡ. ಯು ಹ್ಯಾವ್ ಟು ಥಿಂಕ್ ಇಟ್ ಅಗೇನ್ ಅಂತ ಸುಕನ್ಯಾ ಹೇಳಿದ್ರು. ಓಕೆ ಫೈನ್, ನಾನ್ ವಿಚಾರ ಮಾಡ್ತೀನಿ ಅಂತ ಹೇಳಿ ಆಯ್ರಾ ಕಡೆ ನೋಡಿ ಸೈಲೆಂಟ್ ಆಗಿ ಅವರಲ್ಲಿಂದ ಹೊರಟ್ರು. ಮಲ್ಹೋತ್ರಾ ಬಂಗ್ಲೆಯಿಂದ ಹೊರಟ ರವೀಶ್ ದೇಸಾಯಿ ಮನ್ಸಲ್ಲಿ ತುಂಬಾ ಭಾವನೆಗಳು ಹರಿದಾಡ್ತಾ ಇದ್ವು. ಅವ್ರು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದು ತುಂಬಾ ದೊಡ್ಡ ಅಮೌಂಟ್. ಈಗಾಗ್ಲೇ ಅವರು ಇನ್ವೆಸ್ಟ್ಮೆಂಟ್ ಪ್ರೊಸೀಜರ್ಸ್ ನ ಸ್ಟಾರ್ಟ್ ಮಾಡಿದ್ರು. ಒಂದ್ ವೇಳೆ ರಿಯಲ್ ಎಸ್ಟೇಟ್ ಅಲ್ಲಿ
ಈಗ ಇನ್ವೆಸ್ಟ್ ಮಾಡಿದ ಹಣ ಕಳ್ಕೊಂಡ್ರೆ ಬೀದಿಗೆ ಬೀಳ್ಬೇಕಾಗತ್ತೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗೇ ಗೊತ್ತು. ಇಷ್ಟೊಂದು ರಿಸ್ಕ್ ತಗೊಂಡು ಅವರು ಮುಂದುವರಿಯೋಕೆ ಇಷ್ಟಪಡ್ಲಿಲ್ಲ. ಯಾವ್ದಕ್ಕೂ ಸಿದ್ಧಾರ್ಥ್ ಭರದ್ವಾಜ್ನ ಮೀಟ್ ಮಾಡೋದೇ ಬೆಟರ್ ಅಂತ ಅಂದ್ಕೊಂಡು, ಡ್ರೈವರ್, ಭರದ್ವಾಜ್ ಕಾರ್ಪೊರೇಷನ್ ಕಡೆ ನಡಿ ಅಂತ ಹೇಳಿದ್ರು. ರಿಸೆಪ್ಷನಿಸ್ಟ್ ಕೂಡ್ಲೆ ಸಿದ್ಧಾರ್ಥ್ ಚೇಂಬರ್ಗೆ ಕಾಲ್ ಮಾಡಿದ್ಲು. ಸಿದ್ಧಾರ್ಥ್ ರೋಹನ್ ಹೋಮ್ವರ್ಕ್ ಚೆಕ್ ಮಾಡ್ತಿದ್ದ. ಈ ಟೈಮಲ್ಲಿ ಅವನು ಯಾರನ್ನೋ ಮೀಟ್ ಮಾಡೋಕೆ ಇಷ್ಟಪಟ್ಟಿರ್ಲಿಲ್ಲ. ಬಟ್ ರವೀಶ್ ದೇಸಾಯಿ ಸುಕನ್ಯಾ ಮಲ್ಹೋತ್ರಾ ಅವ್ರ ಬ್ರದರ್ ಅಂತ ಗೊತ್ತಿದ್ರಿಂದ ಅವ್ರು ಮೀಟ್ ಮಾಡೋದನ್ನ ರಿಜೆಕ್ಟ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ಸರಿ, ಅವರನ್ನ ಕಳ್ಸಿ ಅಂತ ಹೇಳ್ದ. ರವೀಶ್ ಸಿದ್ಧಾರ್ಥ್ ಚೇಂಬರ್ಗೆ ಬಂದ್ರು. ಅವರಿಬ್ರು ಕ್ಯಾಶುವಲ್ ಆಗಿ ಗ್ರೀಟ್ ಮಾಡ್ಕೊಂಡು 2 ಮಿನಿಟ್ಸ್ ಅದು ಇದು ಮಾತಾಡ್ಕೊಂಡ್ರು. ಹೆಚ್ಚು ಹೊತ್ತು ಬೇಡ್ದಿರೋ ವಿಷಯ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಸಿದ್ಧಾರ್ಥ್ ನೇಚರ್ ಅಲ್ಲ. ನೀವ್ ಇಲ್ಲಿವರೆಗೂ ಬಂದಿರೋ ಕಾರಣ ಏನು ಅಂತ ಕೇಳಬಹುದಾ ಅಂತ ನೇರವಾಗಿ ಅವನು ಕೇಳ್ದ. ರವೀಶ್ಗಿಂತ 20 ವರ್ಷಕ್ಕೂ ಚಿಕ್ಕವನಾದ್ರೂ ಸಿದ್ಧಾರ್ಥ್ ಮುಂದೆ ಅವ್ರಿಗೆ ತಲೆ ಎತ್ತಿ ಮಾತಾಡೋದು ಕಷ್ಟ ಆಯ್ತು. ಅಂಥದ್ದೇನು ವಿಶೇಷ ಇದೆ ಸಿದ್ಧಾರ್ಥಲ್ಲಿ ಅಂತ ಅವರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಸಿದ್ಧಾರ್ಥ್ ಲುಕ್ ಒಂದೇ ಸಾಕು ಅವನ್ ವ್ಯಕ್ತಿತ್ವನ ಹೇಳೋಕೆ ಅಂತ ಅವ್ರ ಮನ್ಸಿಗನ್ನಿಸ್ತು. ಅವ್ರು ಕೂಲಾಗಿ ಸ್ಮೈಲ್ ಮಾಡ್ತಾ, ಅದು ರಿಯಲ್ ಎಸ್ಟೇಟ್ ಫ್ಯೂಚರಲ್ಲಿ ತನ್ನ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ ಅಂತ ಕೇಳಿದೆ. ಅದು ನಿಜನಾ ಅಂತ ಕನ್ಫರ್ಮ್ ಆಗಬೇಕಿತ್ತು. ಹಾಗಾಗಿ ನಾನು ಇಲ್ಲಿವರೆಗೂ ಬಂದೆ. ನೀವು ಕ್ಲಾರಿಟಿ ಕೊಟ್ರೆ ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ ಅಂತ ಅವ್ರು ಹೇಳಿದ್ರು. ಸಿದ್ಧಾರ್ಥ್ ಹುಬ್ಬೇರಿಸಿ, ಯಾರು ಹೇಳಿದ್ರು ನಿಮ್ಗೆ ಅಂತ ಕೇಳ್ದ. ರವೀಶ್ ಸಿದ್ಧಾರ್ಥ್ ರಿಪ್ಲೈ ನೋಡಿ ಗಾಬರಿ ಆದ್ರು. ಅಂದ್ರೆ ನೀವಿದ್ರ ಬಗ್ಗೆ ಏನು ಹೇಳಲಿಲ್ವಾ ಅಂತ ಕೇಳಿದ್ರು. ಆಯ್ರಾ ಶರ್ಮಾ ಹೇಳಿದ್ದು ಸುಳ್ಳು ಅಂತ ಮನ್ಸಲ್ಲೇ ಯೋಚಿಸ್ತಾ ಕೂತಿದ್ರು ರವೀಶ್. ಸಿದ್ಧಾರ್ಥ್ ಕೂಲಾಗಿ ರಿಪ್ಲೈ ಮಾಡ್ದ, ಅಥಾರಿಟೀಸ್ ಇನ್ನೂ ನ್ಯಾಷನಲ್ ಪಾಲಿಸೀಸ್ನ ಅನೌನ್ಸ್ ಮಾಡಿಲ್ಲ. ನಂಗೆ ಹೇಗೆ ಫ್ಯೂಚರ್ ವ್ಯಾಲ್ಯೂ ಬಗ್ಗೆ ತಿಳಿಬೇಕು? ನಾನು ಸುಮ್ನೆ ಗಾಸಿಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಕೂಡ ಒಬ್ಬ ಆರ್ಡಿನರಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ದ. ನೀವು ತುಂಬಾ ಚಿಂತೆ ಮಾಡೋ ಅಗತ್ಯ ಇಲ್ಲ. ಈ ವೀಕ್ ಒಳಗೆ ಅಥಾರಿಟೀಸ್ ರೆಲೆವೆಂಟ್ ಇನ್ಫಾರ್ಮೇಶನ್ನ ರಿಲೀಸ್ ಮಾಡ್ತಾರೆ. ಇದೊಂದು ವೀಕ್ ನೀವು ವೇಟ್ ಮಾಡಬಹುದು ಅನ್ಸತ್ತೆ ಅಂತ ಸಿದ್ಧಾರ್ಥ್ ಅಂದ. ರವೀಶ್ ಅವನ್ ಮಾತು ಕೇಳಿ ಸ್ಟನ್ ಆದ್ರು. ಸಿದ್ಧಾರ್ಥ್ ಏನ್ ಹೇಳೋಕ್ ಹೊರಟಿದ್ದಾರೆ? ಅಂದ್ರೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಲೋ ಆಗತ್ತೆ ಅಂತ ಹೇಳ್ತಿದಾರಾ ಅಂತ ಮನ್ಸಲ್ಲೇ ಯೋಚಿಸ್ತಿದ್ರು. ಭರದ್ವಾಜ್ ಕಾರ್ಪೊರೇಷನ್ ಇಂದ ಆಚೆ ಬಂದ ರವೀಶ್ ದೇಸಾಯಿ ತಮ್ಮ ಫೇಸಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಕಾರ್ ಹತ್ಕೊಂಡ್ರು. ಆದ್ರೆ ಅವ್ರ ಹಾರ್ಟ್ ಜೋರಾಗಿ ಬೀಟ್ ಮಾಡ್ತಿತ್ತು. ಅವ್ರು ತಗೊಂಡಿದ್ದ ಡಿಸಿಷನ್ ಶೇಕ್ ಆಗ್ತಿತ್ತು. ಸಿದ್ಧಾರ್ಥ್ ಟೇಬಲ್ ಮೇಲಿದ್ದ ಫೋನ್ ಎತ್ಕೊಂಡ. ವಾಟ್ಸ್ಆಪ್ ಅಲ್ಲಿ ಆಯ್ರಾ ನಂಬರ್ಗೆ ಮೆಸೇಜ್ ಮಾಡ್ದ. ಈಗಷ್ಟೇ ರವೀಶ್ ದೇಸಾಯಿ ನಮ್ಮ ಆಫೀಸಿಗೆ ಬಂದಿದ್ರು. ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ನಾನೇ ಹೇಳಿದ್ದು ಅಂತ ಗೊತ್ತಾಯ್ತು. ಈಗ ಮತ್ತೊಂದು ಟ್ರೀಟ್ ಕೊಡೋ ಚಾನ್ಸ್ ಸಿಕ್ಕಿದೆ. ಯಾವಾಗ ನಾವು ಒಟ್ಟಿಗೆ ಮತ್ತೊಮ್ಮೆ ಡಿನ್ನರ್ ಮಾಡೋದು ಅಂತ ಕೇಳ್ದ. ಅವನ್ ಮೆಸೇಜ್ಗೆ ಪಟ್ ಅಂತ ರಿಪ್ಲೈ ಬಂತು. ಖಂಡಿತ, ಬರೋವಾಗ ನಿಮ್ ಮಗನ್ ಕರ್ಕೊಂಡ್ ಬನ್ನಿ. ಪ್ಲೀಸ್ ಮತ್ತು ಟೈಮ್ ನೀವೇ ಹೇಳಿ. ಸಿದ್ಧಾರ್ಥ್ ಮುಖ ನಗುವಿನಿಂದ ತುಂಬಿಕೊಳ್ತು. ರೋಹನ್, ನೀನು ಇಟಾಲಿಯನ್ ರೆಸ್ಟೋರೆಂಟಲ್ಲಿ ಡಿನ್ನರ್ ಮಾಡೋಕೆ ಇಷ್ಟಪಡ್ತೀಯಾ ಅಂತ ಕೇಳ್ದ. ರೋಹನ್ಗೆ ಇಟಾಲಿಯನ್ ಫುಡ್ ಅಂದ್ರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವನು ಹೇಟ್ ಮಾಡ್ತಿದ್ದ. ನೋ ಡ್ಯಾಡ್ ಅಂತ ಅಂದ. ಸರಿ, ನಾನಿವತ್ತು ಇಟಾಲಿಯನ್ ರೆಸ್ಟೋರೆಂಟಲ್ಲಿ ಡಿನ್ನರ್ ಬುಕ್ ಮಾಡಿದ್ದೀನಿ. ಆಕ್ಚುಲಿ ನೀನು ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ ಕಣೋ. ನಿಂಗೆ ಆ ಫುಡ್ ಇಷ್ಟ ಇಲ್ವಲ್ಲ? ನಾನು ಒಬ್ಬನೇ ಹೋಗ್ತೀನಿ ಅಂತ ಸಿದ್ಧಾರ್ಥ್ ಅಂದ. ಓಕೆ ಡ್ಯಾಡ್ ಅಂತ ಕೂಲಾಗಿ ರೋಹನ್ ರಿಪ್ಲೈ ಮಾಡ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.